ಥೈಲ್ಯಾಂಡ್ ದೇಶದ ಪುಕೆಟ್ನ ಸಿಟಿ ರೌಂಡ್. ನಾವು ಪುಕೆಟ್ ಏರ್ಪೋರ್ಟ್ಗೆ ತಲುಪಿದ ಕ್ಷಣದಿಂದಲೇ ಬೇರೆ ಫೀಲ್ ಶುರು ಆಯಿತು. ಏರ್ಪೋರ್ಟ್ ಹೊರಗಡೆ ಬಂದಾಗ ಬಸ್ ನಮಗೋಸ್ಕರ ಕಾಯ್ತಿತ್ತು. ಇಲ್ಲಿ ರಸ್ತೆಗಳು ಬಹಳ ಕ್ಲೀನ್ ಆಗಿದ್ದವು. ಟ್ರಾಫಿಕ್ ಕೂಡ ಡಿಸಿಪ್ಲಿನ್ ಆಗಿತ್ತು. ಹಾರ್ನ್ ಸೌಂಡು ತುಂಬಾ ಕಡಿಮೆ. ಜನರು ನಿಯಮ ಪಾಲನೆ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಟೂರಿಸಂಗೆ ಇಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೋಟೆಲ್ ಸುತ್ತಮುತ್ತಲು ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಹೆಲ್ಮೆಟ್ ಹಾಕೊಂಡು ಕೆಲಸ ಮಾಡ್ತಾರೆ. ಪುಕೆಟ್ ಟೂರಿಸ್ಟ್ ಫ್ರೆಂಡ್ಲಿ ಸಿಟಿ. ಎಲ್ಲಾ ಕಡೆ ಸೈನ್ ಬೋರ್ಡ್ ಹಾಕಿರ್ತಾರೆ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿ ಅನ್ಸುತ್ತೆ. ನಾವು ಪುಕೆಟ್ನ ಓಲ್ಡ್ ಟೌನ್ ಒಳಗೆ ಬಂದಾಗಲೇ ಮೊದಲಿಗೆ ಗಮನಕ್ಕೆ ಬಂದಿದ್ದು ಇಲ್ಲಿದ್ದ ಕಲರ್ಫುಲ್ ಬಿಲ್ಡಿಂಗ್ಸು. ಪ್ರತಿ ಮನೆಗೂ ಬೇರೆ ಬೇರೆ ಬಣ್ಣ. ಎಲ್ಲೋ ಇದೆ, ಬ್ಲೂ, ಪಿಂಕು, ಫುಲ್ ವೈಬ್ರೆಂಟ್ ಆಗಿದೆ. ಇದು ಮಾಡರ್ನ್ ಸಿಟಿ ತರ ಕಾಣೋದಿಲ್ಲ. ಇದು ಪುಕೆಟ್ನ ಓಲ್ಡ್ ಸಿಟಿ ಅಂತೆ. ಇಲ್ಲಿನ ಕಟ್ಟಡಗಳು ತುಂಬಾ ಯುನೀಕು. ಚೈನೀಸು ಮತ್ತು ಯುರೋಪಿಯನ್ ಸ್ಟೈಲ್ ನ ಮಿಕ್ಸ್ ಮಾಡಿ ಕಟ್ಟಿರೋದು ಅಂತ ಕಾಣುತ್ತೆ. ಇಲ್ಲಿ ಮೇಕೆ ಹಾಲಿನ ಐಸ್ ಕ್ರೀಮ್ ನ ಮಾರಕ್ಕೆ ಪ್ರಮೋಷನ್ಗೆ ಮೇಕೆನೆ ತಂದಿಟ್ಬಿಟ್ಟಿದ್ದಾರೆ. ಇಲ್ಲಿ ವಿವಿಧ ತರವಾದ ವಸ್ತುಗಳನ್ನ ಮಾರ್ತಾರೆ, ಆದ್ರೆ ತುಂಬಾ ಕಾಸ್ಟ್ಲಿ. ಪುಕೆಟ್ಗೆ ಬಂದವರು ಓಲ್ಡ್ ಸಿಟಿ ಮಿಸ್ ಮಾಡಬಾರ್ದು. ಇದು ಪ್ಲೇಸ್ ಮಾತ್ರ ಅಲ್ಲ, ಒಂದು ಹಿಸ್ಟ್ರಿ ಮತ್ತೆ ಕಲ್ಚರಲ್ ಎಕ್ಸ್ಪೀರಿಯನ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ತೀನಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕು ಬಯೋದಲ್ಲಿದೆ.